ನಮಸ್ಕಾರ ವೀಕ್ಷಕರೇ, HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಶಾಸಕ ಹ್ಯಾರಿಸ್ ಅವರ ಮಕ್ಕಳ ಮನೆ ಮೇಲೆ ದಾಳಿ ವಿಚಾರ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಹೇಳಿಕೆ ನೀಡಿದ್ದು, ಇಡಿ ಅಧಿಕಾರಿಗಳು ನಿನ್ನೆ ಶಾಸಕ ಹ್ಯಾರಿಸ್ ಅವರ ಮಕ್ಕಳ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಒಳ ವಿಚಾರಗಳು ನಮಗೆ ಏನೂ ತಿಳಿದಿಲ್ಲ. ಅದರ ತನಿಖೆಯಾಗಿ ಇಡಿ ಹೇಳಿದ ಮೇಲೆ ಯಾವ ವಿಷಯಕ್ಕೆ ದಾಳಿ ಮಾಡಿದ್ದಾರೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ಅವರೇ ಹೇಳಬೇಕು. ಮಧ್ಯದಲ್ಲಿ ನಾವು ಏನಾದರೂ ಹೇಳಿಕೆ ಕೊಟ್ರೆ ಅಪ್ರಸ್ತುತ ಆಗುತ್ತೆ. ನಾವು ರಾಜ್ಯದಲ್ಲಿ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಎಸ್ಐಟಿ ರಚನೆ ಮಾಡಿದ್ದು ತನಿಖೆ ಕೊನೆ ಹಂತದಲ್ಲಿದೆ. ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ವ್ಯಾಪ್ತಿಯನ್ನ ಹೊಂದಿದೆ. ಅನೇಕ ವಿಚಾರದಲ್ಲಿ ಮಾಹಿತಿ ಕಲೆ ಹಾಕಿ ವರದಿ ಕೊಡಬೇಕು. ಎಸ್ಐಟಿ ಅಂತಿಮ ವರದಿ ಚಾರ್ಜ್ ಶೀಟ್ ಕೊಡಬೇಕಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಒಂದು ಕಡೆ ಎಸ್ಐಟಿ, ಇನ್ನೊಂದು ಕಡೆ ಇಡಿ ಇದೆ. ಅದಕ್ಕೇನಾದ್ರೂ ಕನೆಕ್ಟ್ ಇದ್ರೆ ಅವರೇ ಹೇಳಬೇಕು. ಇದುವರೆಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಎಸ್ಐಟಿ ತನಿಖೆ ವಿಳಂಬದ ವಿಚಾರವಾಗಿ ಮಾತನಾಡಿದ ಅವರು, ವಿಳಂಬ ಅಂತ ಅಲ್ಲ, ಅವರು ತನಿಖೆ ಮಾಡಬೇಕು. ಎಲ್ಲ ಮಾಹಿತಿ ಸಿಗೋವರೆಗೂ ತನಿಖೆ ಮಾಡ್ತಾರೆ. ಅವರಿಗೆ ಎಲ್ಲ ಮಾಹಿತಿ ಸಿಗಬೇಕು. ಟೆಕ್ನಿಕಲ್ ಆಗಿರೋದ್ರಿಂದ ಸ್ವಲ್ಪ ಮಾಹಿತಿ ಸಂಗ್ರಹ ನಿಧಾನ ಆಗಿದೆ ಅಂತ ನನಗೂ ಅನಿಸಿದೆ. ಆದಷ್ಟು ಶೀಘ್ರವಾಗಿ ತನಿಖೆ ಮಾಡಲು ಸೂಚನೆಯನ್ನ ನೀಡಿದ್ದೇವೆ. ಮಧ್ಯಂತರ ಚಾರ್ಜ್ ಶೀಟ್ ಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದೇವೆ. ತನಿಖೆ ಹಂತದಲ್ಲಿ ಇಡಿ ಮಾಹಿತಿ ಸಂಗ್ರಹ ವಿಚಾರದ ಬಗ್ಗೆ ಹೇಳುತ್ತಾ, ಇಲಾಖೆಯಲ್ಲಿ ಮಾಹಿತಿ ತೆಗೆದುಕೊಂಡಿದ್ರೆ ನಾನೇನೂ ಹೇಳಲ್ಲ, ಹೇಳೋದಕ್ಕೂ ಆಗಲ್ಲ. ಅವರಿಗೆ ಮಾಹಿತಿ ತೆಗೆದುಕೊಳ್ಳಲು ಅಧಿಕಾರ ಇದೆ. ಇದೇ ವಿಚಾರದಲ್ಲಿ ಮಾಹಿತಿ ತೆಗೆದುಕೊಂಡಿರಬಹುದು. ಈ ವಿಚಾರ ಅಲ್ಲ, ಬೇರೆ ಅಂತ ಇದ್ರೂ ಅವರು ಹೇಳಬೇಕು. ಇಡಿ ಅವರು ಹೇಳೋವರೆಗೂ ನಾವು ಏನನ್ನೂ ಹೇಳಲು ಬರಲ್ಲ. ಡೈರೆಕ್ಟರೇಟ್ ಅವರು ನಿನ್ನೆ ದಿವಸ ಶಾಸಕರಾದಂಥ ಹ್ಯಾರಿಸ್ ಅವರ ಇಬ್ಬರು ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಒಳಗಿನ ವಿಚಾರಗಳು ನಮಗೇನು ತಿಳಿದಿಲ್ಲ. ಅದು ತನಿಖೆ ಆದಮೇಲೆ ಇಡಿನವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಯಾವ ವಿಷಯಕ್ಕೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಏನೆಲ್ಲ ಡೀಟೇಲ್ಸ್ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. ಅಲ್ಲಿವರೆಗೂ ನಾವು ಕಾಯಬೇಕು. ಮಧ್ಯದಲ್ಲಿ ನಾವು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದು ಅಪ್ರಸ್ತುತ ಆಗುತ್ತೆ. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು SIT ಮಾಡಿತ್ತು. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರಿಗೂ ಇವತ್ತು ವರದಿಯನ್ನು ಕೊಡಬೇಕು. SIT ಅವರು ಅಂತಿಮ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಹಂತದಲ್ಲಿ ಇದೆ ಅಂಥೇಳಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ SIT, ಇನ್ನೊಂದು ಕಡೆ ಈ ಇಡಿ, ಅದಕ್ಕೇನಾದರೂ ಕನೆಕ್ಟ್ ಇದ್ದರೆ ಅದನ್ನು ಅವರೇ ಹೇಳಬೇಕಾಗ್ತದೆ. ಯಾಕೆಂದರೆ ನಮಗೆ ಇನ್ನೂವರೆಗೆ ಅದರ ಬಗ್ಗೆ ಮಾಹಿತಿಗಳು ಇಲ್ಲ, ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ. ವಿಳಂಬ ಅಂತ ಹೇಳೋದಕ್ಕಿಂತ ಅವರು ತನಿಖೆ ಮಾಡಬೇಕಲ್ಲ. ತನಿಖೆಗೆ ಮಾಹಿತಿಗಳೆಲ್ಲ ಸಿಕ್ಕುವವರೆಗೂ ಅವರು ಅದನ್ನು ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸ್ಬೋದು. ಆದರೆ ಅವ್ರಿಗೆ ಮಾಹಿತಿಗಳು ಸಿಗಬೇಕಲ್ಲ. ಅದು ಭಾಳ ಟೆಕ್ನಿಕಲ್ ಆದದ್ರಿಂದ ಅವರು ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಸ್ವಲ್ಪ ನಿಧಾನ ಆಗಿದೆ ಅಂತ ನನಗೂ ಅನಿಸುತ್ತೆ. ಆದ್ದರಿಂದ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡೋದಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಆದಷ್ಟು ಬೇಗ ಮಾಡಬೇಕು ಮತ್ತು ಅಟ್ಲೀಸ್ಟ್ ಒಂದು ಇಂಟರಿಮ್ ಆಗಿ ಆದರೂ ಕೂಡ ಒಂದು ಇಂಟರಿಮ್ ಚಾರ್ಜ್ ಶೀಟ್ ಆದರೂ ಫೈಲ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ಈಗಾಗಲೇ ಸುಮಾರು ದಿವಸಗಳ ಹಿಂದೆನೇ ಕೊಟ್ಟಿದ್ವು. ಅದು ಈಗ ನೋಡಬೇಕು. ಅದಕ್ಕೂ ಸಹ ತನಿಖೆ ಹಂತದಲ್ಲಿ ಇಡಿ ಏನಾದರೂ ಮಾಹಿತಿ ಪಡ್ಕೊಂಡಿದ್ರೆ ಸರ್ ತಮ್ಮಿಂದ? ಅದು ಇಲಾಖೆಯಲ್ಲಿ ತೊಗೊಂಡಿದ್ರೆ ನಾನೇನು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರಿಗೆ ಇರುತ್ತೆ, ಅದು ಎಲ್ಲೆಲ್ಲಿ ಅವರಿಗೆ ಮಾಹಿತಿ ಇದೇ ವಿಚಾರ ಆದರೆ ಅವ್ರ ಮಾಹಿತಿ ತೊಗೊಂಡಿರ್ಬೋದು. ಅಥವಾ ಈ ವಿಷಯದಲ್ಲಿ ಅಲ್ಲ, ಬೇರೆ ವಿಷಯದಲ್ಲಿದೆ ಅಂತ ಹೇಳಿದರೆ ಅದು ಬೇರೆ ರೀತಿ ಆಗುತ್ತೆ. ಅದು ಅವರೇ ಹೇಳಬೇಕಲ್ಲ. ಇಡಿನವ್ರು ಹೇಳೋವರೆಗೂ ಇದಕ್ಕೆ ಮಾಡಿದ್ದಾರೆ ಅಂತ ನಾವು ಸ್ಪೆಸಿಫಿಕ್ ಆಗಿ ನಾವು ಹೇಳಕ್ಕೆ ಬರೋದಿಲ್ಲ. ಹ್ಯಾರಿಸ್ ಅವ್ರ ಮಕ್ಕಳಾಗಲಿ, ಮೊಮ್ಮಗ ಹಬೀಬ್ ಆಗಲಿ, ಶ್ರೀಕಿ ಜೊತೆ ಪ್ರಭಾವಿಗಳ ಮಕ್ಕಳ ನೆಂಟಿ ಇಟ್ಕೊಂಡಿರೋದು ಆರ್ಥಿಕವಾಗಿ ಈ ವಿಷಯನೇ ನೀವು ಹೇಳ್ದಂಗೆ ಅದೇ ವಿಷಯ ಅಂತಾದರೆ ಅದೆಲ್ಲ ಹೊರಗಡೆ ಬರುತ್ತೆ. ಯಾರ್ಯಾರು ಕನೆಕ್ಟ್ ಇದ್ದರು, ಯಾರ್ಯಾರು ಸಂಪರ್ಕ ಇದ್ದರು, ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ಹೊರಗಡೆ ಬರುತ್ತೆ.
ಬಿಜೆಪಿ ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು ಸರ್. ತಾವು ವಿಪಕ್ಷದಲ್ಲಿರೋ ಸಂದರ್ಭದಲ್ಲಿ ಹೋರಾಟ ಎಲ್ಲ ಮಾಡಿದ್ರಿ, ಇದ್ರ ಬಗ್ಗೆ ಸುದ್ದಿಗೋಷ್ಠಿಗಳು ಮಾಡಿ ಬಿಜೆಪಿ ನಾಯಕರ ಇನ್ವಾಲ್ವ್ಮೆಂಟ್ ಇದೆ ಅಂತೆಲ್ಲ ಮಾತನಾಡಿದ್ರಿ. ಇದು ಸೆಲೆಕ್ಟಿವ್ ನಾವು ಅಥವಾ ಯಾರೇ ಮಾತಾಡಿದರೂ ಕೂಡ ಮಾತನಾಡೋದಕ್ಕೂ ತನಿಖೆಯಲ್ಲಿ ವಿಚಾರಗಳು ಆಚೆ ಬರೋದಕ್ಕೂ ಕೂಡ ಬೇರೆ ಬೇರೆ ಇರುತ್ತೆ. ಅನೇಕ ಸಂದರ್ಭದಲ್ಲಿ ನಾವುಗಳೆಲ್ಲ ಏನೇನೋ ಮಾತಾಡಿರ್ತೀವಿ, ರಾಜಕಾರಣವಾಗಿ ಮಾತಾಡಿರ್ತೀವಿ, ಆದರೆ ಅದು ತನಿಖೆಯಲ್ಲಿ ಬರಬೇಕಿಲ್ಲ. ತನಿಖೆಯಲ್ಲಿ ಒಂದು ವೇಳೆ ಬಿ ಜೆ ಪಿ ನಾಯಕರದು ಅಥವಾ ಇನ್ಯಾರ್ದೋ ನಾಯಕರದು ಕಾಂಗ್ರೆಸ್ನವ್ರದ್ದು ಯಾರ್ದಾದ್ರೂ ಇರಲಿ, ಅದು ಆಚೆ ಬಂದಾಗ ಗೊತ್ತಾಗ್ತದೆ ನಮಗೆ. ವಿಳಂಬ ಆಯ್ತು ಅಂತಾನೆ ಹೇಳ್ತಿದ್ದಾರೆ ಸರ್. ಬಿಜೆಪಿ ಅವರು ಕೂಡ ಸವಾಲ್ ಆಗ್ತಿದ್ದಾರೆ. ಇಷ್ಟು ವರ್ಷ ಏನ್ ಮಾಡ್ತಿತ್ತು ಸರ್ಕಾರ? ಆಯ್ತು, ಈಗ ಅವ್ರು ಹೇಳೋ ಪ್ರಕಾರ ಇಡಿ ದಾಳಿ ಮಾಡಿದೆ, ಇಡಿಗೆ ಮಾಹಿತಿ ಸಿಕ್ಕುತ್ತಲ್ವಾ. ಈಗ ಅದನ್ನು ಮತ್ತು ನಮ್ಮ SIT ವರದಿನೂ ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ. ರಾಜಕೀಯ ಪ್ರೇರಿತ ದಾಳಿ ಅಂತ ಅನ್ಸುತ್ತೆ ಸರ್, ಪ್ರಿಯಾಂಕರ್ಗೆ ಆರೋಪ ಮಾಡಿದ್ದಾರೆ. ಈಗ ನಾವು ಯಾವುದನ್ನು ಕೂಡ ಈಗ ನಾವೆಲ್ಲವನ್ನು ಹೇಳ್ತಾನೆ ಇರ್ತೀವಿ, ಆದರೆ ಸತ್ಯಾಂಶ ನೋಡಬೇಕಲ್ಲ. ಸರ್, ಮುಸ್ಲಿಂ ನಾಯಕರುಗಳು ರಾಹುಲ್ ಗಾಂಧಿ ಅವರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ ಸರ್. ಜಮೀರ್ ಅಹಮದ್ ಆಗಲಿ, ಇನ್ನಿಬ್ಬರ ವಿರುದ್ಧ ಕ್ರಮ ಆಗಲಿ. ಒಂದು ಕಡೆ ಮುಸ್ಲಿಮ್ರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ. 23ರಲ್ಲಿ ಮುಸ್ಲಿಮ್ರಿಂದಾಗಿ ಕಾಂಗ್ರೆಸ್ ಗೆದ್ದಿದ್ದು, ಮುಸ್ಲಿಮ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಪತ್ರ ಬರೆದಿದ್ದಾರೆ. ಅಲ್ಲ, ಅದು ಸತ್ಯಾಸತ್ಯತೆಯನ್ನು ಅವರು ಪರಿಶೀಲನೆ ಮಾಡ್ತಾರೆ. ಹೈಕಮಾಂಡ್ನವರು ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ, ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ತೀರ್ಕೊಳ್ತಾರೆ ಅವರ ಕುಟುಂಬದವರಿಗೆ ಕೊಡ್ತಾರೆ, ಅದೊಂದು ಪದ್ಧತಿ. ಅದನ್ನು ಮಾಡಿ ಶಿವಶಂಕರಪ್ಪನವರು ತೀರ್ಕೊಂಡ್ರು ಅಂತೇಳಿ ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಅದನ್ನು ಬೇರೆ ಅರ್ಥೈಸ್ಕೊಳ್ಳೋದ್ರಲ್ಲಿ ಅವ್ರು ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ. ಕೇಳಿದ್ರು ಹೆಚ್ಚಿಗೆ ಜನ ಇದ್ದೀವಿ, ವೋಟರ್ಸ್ ನಾವು ಜಾಸ್ತಿ ಇದ್ದೀವಿ, ಕೊಡಿ ಅಂತ ಕೇಳಿದ್ದಾರೆ. ಆದರೆ ಕಾರಣಾಂತರದಿಂದ ನಾವು ಹೈಕಮಾಂಡ್ನವರು ಅವರಿಗೆ ಅವರ ಮನೆಯವರಿಗೆ ಕೊಟ್ಟಿರೋದ್ರಿಂದ ಅದನ್ನು ಬೇರೆ ಅರ್ಥೈಸ್ಕೊಳ್ಳೋದು ಸರಿ ಇಲ್ಲ. ಸರ್, ಈಗ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಒಡಕು ಮೂಡೋ ಪ್ರಯತ್ನ ನಡೀತಾ ಇದೆ ಸರ್. ಯಾಕಂದ್ರೆ ನಿನ್ನೆ ಕ್ರಮ ಆ ರೀತಿ ತಗೊಂಡಿರೋದು ಸರಿ ಅಂತ ಹೇಳಿ ಅದನ್ನು ನಮ್ಮ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ನಾವೆಲ್ಲರೂ ಇರ್ಬೋದು, ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊಳ್ತೀವಿ. ಇದು ಇಂಟರ್ನಲ್ ಮ್ಯಾಟ್ರ್ ಅಲ್ವಾ, ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂಥ ವಿಚಾರ, ಇಂಟರ್ನಲ್ ಮ್ಯಾಟ್ರು. ಅದನ್ನು ನಾವು ಸರಿ ಅವರೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ, ಅದು ಒಂದು ಕಡೆ ಇಡಿ. ಆದರೆ ನಾವು ಇದನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ಇನ್ಸ್ಪೆಕ್ಟರ್ ಒಬ್ರು ವಿಡಿಯೋ ಮಾಡಿದ್ದಾರೆ ಸರ್, ನಾನು ದಲಿತ ಅನ್ನೋ ಕಾರಣಕ್ಕಾಗಿ ಐಆರ್ ಆಫೀಸರ್ಸ್ಗಳು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಸೆಲ್ಫಿ ವಿಡಿಯೋ ನಾನು ಅದನ್ನು ಗಮನಿಸ್ತೀನಿ, ನಿನ್ನೆಯಿಂದ ಅದನ್ನು ಮಾಧ್ಯಮದಲ್ಲಿ ಬರ್ತಾ ಇದೆ. ಅದಕ್ಕೆ ನಾನು ಒಂದು ವರದಿಯನ್ನು ಕೇಳಿದ್ದೇನೆ, ವರದಿ ಕೊಡಿ ಅಂತೇಳಿ DG ಆಫೀಸಿಗೆ ಸೂಚನೆ ಕೊಟ್ಟಿದ್ದೇನೆ. ಏನು ವಿಚಾರ ಏನು, ಎಲ್ಲಿಂದ ಅದು ಆ ರೀತಿ ಶ್ರೀನಿವಾಸ್ ಅಂತಲೇ ಅವ್ರ ಹೆಸರು, ಅವರು ಹೇಳಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅದು ಸತ್ಯ ಇದೆ ಮತ್ತು ಅದು ಎಲ್ಲಿಂದ ಅವ್ರು ಏನೇನೆಲ್ಲ ಹೇಳಿದ್ದಾರೆ ಅದೆಲ್ಲಕ್ಕೂ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೇನೆ. ಇದಾಗಿತ್ತು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್. ಮತ್ತೆ ಭೇಟಿಯಾಗೋಣ ಮುಂದಿನ ಬ್ರೇಕಿಂಗ್ ನ್ಯೂಸ್ನಲ್ಲಿ. ನಮಸ್ಕಾರ.